ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಚಾಮರಾಜನಗರ ಫೀಲ್ಡ್ ವರ್ಕಲ್ಲಿದ್ದೀನಿ. ನಾನು, ಮಯೂರ್ ಸರ್, ಶಿವಶಂಕರ್ ಸರ್ ಆ್ಯಂಡ್ ಸುರೇಶ್ ಸರ್. ಹಾಗೆ ಈಗ ತಾನೇ ಒಬ್ಬರು ವ್ಯಕ್ತಿಗೆ ಒನ್ ಮಾಡಿದೆ. ಭಾಳ ಇಷ್ಟಪಟ್ಟರು ಬಿಸ್ನೆಸ್ನ. ಆ್ಯಂಡ್ ಹಾಗೆ ನಮಗೆ ಪ್ರೀತಿಯಿಂದ ಹಣ್ಣು ಕೊಟ್ಟಿದ್ದಾರೆ. ನೋಡ್ಬೋದು, ಇಷ್ಟು ಹಣ್ಣು ಕೂಡ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಆ್ಯಂಡ್ ಸಾರ್ ಹೇಳ್ತಿದ್ದಾರೆ ಈ ಸಲ ಪ್ಯಾಕೇಜ್ ಸರ್ ಅಂತ ಬಿಟ್ಟಿನಿ ಅಂತ. ವೆರಿ ಗುಡ್ ಸರ್. ಗ್ರೇಟ್ ಸರ್. ಏನಾರು ಹೇಳಂಗಿದ್ರೆ ಒಂದು ಮಾತು ಮಾತಾಡಿ. ಇನ್ನೇನು ಸರ್, ಏನಿಲ್ಲ, ನಿಮ್ಮ ಇವರು ಪ್ರಾಜೆಕ್ಟ್ಗಳ ಹೇಳಿದ್ರು. ನಮ್ಗೆ ಆಯುರ್ವೇದಿಕ ಅಂತಂದ್ರೆ ಭಾಳ ಇಷ್ಟ. ಆದರೂ ಅದನ್ನು ನಾನು ಯೂಸ್ ಮಾಡ್ತಿದ್ವಿ, ಮತ್ತೆ ಅದನ್ನು ಸೇಲ್ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಗ್ರೇಟ್ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದು ಅವ್ರ ಎನರ್ಜಿ. ಆಯಿತಾ. ಒಟ್ಲಿ ಆಯುರ್ವೇದಿಕದಲ್ಲಿ ನಾವು ಸ್ವಲ್ಪ ತಿಳ್ಕೊಂಡು ಸೇಲ್ ಮಾಡೋಕ್ಕೂ ರೆಡಿ. ನಾವು ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಾವು ಬೆಟ್ಟ ಹತ್ರ ಇದ್ದವ್ರು, ಎಲ್ಲ ಥರ ಅನುಭವಗಳಿಗೂ ಗೊತ್ತು ಆಯುರ್ವೇದಿಕ್ಕು. ಈ ಇಂಗ್ಲೀಷ್ ಮೆಡಿಸನ್ಲಿ ಅಂತಷ್ಟು ಅನುಭವ ಕಮ್ಮಿ ಇದ್ರೂ ಆಯುರ್ವೇದದಲ್ಲಿ ನಮ್ಗೆ ಅನುಭವ ಇದೆ. ಆದರೂ ನಮ್ಗೆ ಜನಕ್ಕೆ ಒಳ್ಳೇದಾಗಲಿ, ಆಯುರ್ವೇದಿಕನ ನಾನು ಪ್ರಚಾರ ಮಾಡಿ ಬೇಕಾದ್ರೆ ಸೇಲ್ ಮಾಡ್ತೀನಿ, ಎಲ್ಲ ಕಡೆ ಸೇಲ್ ಮಾಡ್ತೀನಿ. ಆಯುರ್ವೇದಿಕದಲ್ಲಿ ಮಾತ್ರ 90% ನಮಗೆ ಗ್ಯಾರಂಟಿ ಇದೆ. ಆಯಿತು. ಮತ್ತು ಒಂದು ಯಾವುದೇ ಇದ್ದಿರಲಿ, ನಾವು ಆ ಕಾಲದನ್ನ ಉಪಯೋಗಿಸ್ತೀವಿ ಅಂದ್ಬಿಟ್ಟು ನಾವು ಜನಕ್ಕೆ ಅನುಭವವಾಗಿ ತಿಳಿಸ್ಬೇಕು. ಒಂದು ಆಯುರ್ವೇದಿಕ ಅಂದರೆ ಏನ, ಇದರಲ್ಲಿ ಕೆಮಿಕಲ್ ಇದೆ, ಕೆಮಿಕಲ್ ಇಲ್ಲ. ನೀವು ಒಂದು ಹೀಟ್ ಪದಾರ್ಥ ಅಂತಂದರೆ ಒಂದು ಇಂಗ್ಲೀಷ್ ಮೆಡಿಸನ್ ತಿಂದಾಗ ಹೀಟ್ ಆಯ್ತು. ಆ ಹೀಟ್ ಆವಾಗ 24 ಗಂಟೆ ಟೈಮ್ ಪವರು, ಆ ಪವರ್ ಕಳೆದೋಯ್ತು. ಆಗ ಇದು ಆಯುರ್ವೇದಿಕ ತಲಾರ, ಕಾಲ್ದಾರಿ ನಡಗ ದೂರ, ದಕ್ಷಿಣ ಪ್ರಯಾಣ ಬೇಗ. ಆ ರೀತಿ ಆಯುರ್ವೇದಿಕ ತಲಾರ ಮತ್ತು ಇಂಗ್ಲೀಷ್ ಮೆಡಿಸನ್ ಫಾಸ್ಟ್, 24 ಗಂಟೆಯಲ್ಲಿ ನೋವು ನಿಲ್ಲುತ್ತೆ. ಆಯುರ್ವೇದಿಕದಲ್ಲಿ ಏನಂತಾರೆ, ತಳಾರಕ್ಕೆ ಸಾಧನೆ ಮಾಡ್ತೀವಿ. ಆದರೆ ಇಂದು ಕೊಟ್ಟಂಥ ಗುಳಿಗ ಆಯುರ್ವೇದಿಕ್ಕು 3 ದಿವಸ, ಆ ಒಂದು ವಾರ ಕಳೆದು ನೋವು ನಿವಾರಣವಾಯ್ತು. ಇಂಗ್ಲೀಷ್ ಮೆಡಿಸನ್ 24 ಗಂಟೆಯಲ್ಲಿ ನೋವು ನಿವಾರಣವಾಯ್ತು. ಆದ್ದರಿಂದ ನಾವು ಈ ಆಯುರ್ವೇದಿಕದಲ್ಲಿ ಫುಲ್ ತಿಳ್ಕೊಂಡಿದ್ದೀವಿ. ಜನಗಳಿಗೆಲ್ಲ ಪ್ರಚಾರ ಮಾಡಬೇಕು. ಆಯುರ್ವೇದಿಕ ಯಾವುದೇ ಆದರೂ ಗಿಡಮೂಲಿಕದಲ್ಲಿ ತಯಾರಾಗಂಥ ವಸ್ತುಗಳು, ಅದನ್ನು ತಿಂದಾಗ 1 ವಾರ ಕಾಯಬೇಕು. ಹುಟ್ಟಿದ ಮಗು ಹುಟ್ಟಿದ ದಿನನೇ ಅಮ್ಮ ಅಂತ ಕೂಗಲ್ಲ. ಆ ರೀತಿ ಆಯುರ್ವೇದಿಕ್ ಮೆಡಿಸನ್ 1 ವಾರ ತಿಂಗಳಾನ್ಗಟ್ಲೆ ಆದಮೇಲೆ ಅನುಭವನ ತರುತ್ತೆ. ಒಂದು ಹೀಟ್ ಪದಾರ್ಥ ಅಂದರೆ ಹೊಟ್ಟೆ ನೋವಾಗಲಿ, ಕಾಲು ನೋವಾಗಲಿ, ತಲೆ ನೋವಾಗಲಿ, ಕಣ್ಣು ದೃಷ್ಟಿಯಾಗಲಿ, ತಳಾರದಿಂದ ನಾವು ತಿಂದು ಆಯುರ್ವೇದಿಕನ ತಳಾರದಿಂದ ನಾವು ಉಪಯೋಗಿಸ್ಬೇಕು. ಈ ರೀತಿಲಿ ಇಂಗ್ಲೀಷ್ ಮೆಡಿಸನ್ನೇ ಬೇರೆ, ಆಯುರ್ವೇದಿಕನೇ ಬೇರೆ. ಯಾವುದೇ ಆಗಲಿ, ಒಂದು ಮಹಿಳೆಗೆ ಒಂದು ಅವ್ರಿಗೆ ಬೆಟ್ಟು ಬೆಳಿ